BMTC ಕಂಡಕ್ಟರ್ ಪರೀಕ್ಷೆಯ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 4 ಕೊನೆ ಪಾರ್ಟ್ ಆಗಿರುತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಗಿವನ್ ರಿವರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಇನ್ಕ್ರೀಸಿಂಗ್ ಆರ್ಡರ್. ಫಸ್ಟು ಕಾವೇರಿ ಬರುತ್ತೆ, ನೆಕ್ಸ್ಟು ಮಹಾನದಿ ಬರುತ್ತೆ, ಕೃಷ್ಣ ಬರುತ್ತೆ, ಗೋದಾವರಿ ಬರುತ್ತೆ. ಲೆಂತ್ ಕೇಳಿದ್ದಾರೆ. ನೆಕ್ಸ್ಟ್ 77th ಕ್ವಶನ್. ಡೆವಲಪ್ಮೆಂಟ್ ಆಫ್ ವಿಲೇಜ್ ಈಸ್ ದಿ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಹೂ ಸೆಟ್ ದಿಸ್? ಇದನ್ನು ಹೇಳಿದಂಥವ್ರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 2 ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ. ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜ್ ಈಸ್ ದಿ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ 78th ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಸ್: ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಹೌ ಮೆನಿ ಆಫ್ ದ ಅಬೋವ್ ಸ್ಟೇಟ್ಸ್ ಹ್ಯಾವ್ ಅ ಬಾರ್ಡರ್ ವಿತ್ ದಿ ಅರೇಬಿಯನ್ ಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಎಲ್ಲ ರಾಜ್ಯಗಳು ಅರೇಬಿಯನ್ ಸಿ ಜೊತೆ ಅಂಟ್ಕೊಂಡಿವೆ. ನೆಕ್ಸ್ಟ್ 79th ಕ್ವಶನ್. ವಿಚ್ ಅಮಂಗ್ ದಿ ಫಾಲೋಯಿಂಗ್ ಆಯಿಲ್ ಫೀಲ್ಡ್ಸ್ ಆರ್ ಲೊಕೇಟೆಡ್ ಇನ್ ಅಸ್ಸಾಂ ಸ್ಟೇಟ್? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ದಿಗ್ಬಾಯ್ ಮತ್ತು ಆಪ್ಷನ್ 4 ದಿ ನರ್ಕತಿಯಾ. ನೆಕ್ಸ್ಟ್ 80ನೇ ಕ್ವಶನ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡಸ್ ನಾಟ್ ಪಾಸ್ ಥ್ರೂ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಆಫ್ ಇಂಡಿಯಾ? ಯಾವ ರಾಜ್ಯದ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಉತ್ತರ ಪ್ರದೇಶ್. 81ನೇ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್: ಯೆಲ್ಲೋ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ಬ್ರೌನ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್. ಇದು ಯಾವ್ಯಾವ ಏರಿಯಾದಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಯಾವ್ದಾವುದು ಕರೆಕ್ಟಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಯೆಲ್ಲೋ ರೆವಲ್ಯೂಷನ್ ಆಯಿಲ್ ಸೀಡ್ಸ್, ಬ್ಲೂ ರೆವಲ್ಯೂಷನ್ ಫಿಶ್ ಮತ್ತು ಬ್ರೌನ್ ರೆವಲ್ಯೂಷನ್ ಕಾಫಿ ಮತ್ತು ಕೋಕೋ. ಆಪ್ಷನ್ ಡಿ ತಪ್ಪಾಗಿದೆ. 82nd ಕ್ವಶನ್. ಸೆಲೆಕ್ಟ್ ದ ಫಾಲ್ಸ್ ಪೇರ್. ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಕ್ವಶನ್ನ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಕರೆಕ್ಟ್ ಇರೋದಾ ಅಂತ ಕೇಳಿದ್ದಾರೆ ಅಂತ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಲಾರ್ಡ್ ವಿಲಿಯಂ ಬೆಂಟಿಕ್ ಅಬಾಲಿಷನ್ ಆಫ್ ಚೈಲ್ಡ್ ಮ್ಯಾರೇಜ್. ಇದು ತಪ್ಪಾಗಿದೆ. ಲಾರ್ಡ್ ಡೌಲಸಿ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್, ಲಾರ್ಡ್ ಕಾರ್ನ್ವಾಲಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್, ಲಾರ್ಡ್ ವೆಲೆಸ್ಲಿ ಸಬ್ಸಿಡರಿ ಅಲಯನ್ಸ್. ಇದು ಕರೆಕ್ಟಾಗಿದೆ. ಆಪ್ಷನ್ ಡಿ ತಪ್ಪಾಗಿದೆ. 63rd ಕ್ವಶನ್. ವಿಚ್ ಮುಸ್ಲಿಂ ರೂಲರ್ ಫೌಂಡ್ ದ ನ್ಯೂ ಸಿಟಿ ದೀನ್ಪನ್ನಾ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಹುಮಾಯೂನ್ ದೀನ್ಪನ್ನಾ ಅನ್ನೋ ಸಿಟಿನ ನಿರ್ಮಿಸ್ತಾನೆ. 84th ಕ್ವಶನ್. ದ್ವೈತ ಸಿದ್ಧಾಂತ, ದ್ವೈತ ಥಿಯರಿ ಯಾರು ಹೇಳಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ನಿಂಬಚಾರ್ ಆಗುತ್ತೆ. ದ್ವೈತ. ನೆಕ್ಸ್ಟ್ 85th ಕ್ವಶನ್. ನೇಮ್ ದ ಫ್ರೀಡಮ್ ಫೈಟರ್ ಹೂ ಫೌಂಡ್ ವಾಲಂಟರಿ ಅಸೋಸಿಯೇಷನ್ ಖುದಾಯ್ ಹಿದ್ಮತ್. ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಖಾನ್ ಅಬ್ದುಲ್ ಗಫರ್ ಖಾನ್. ದಿ ಫಸ್ಟ್ ಸೆಷನ್ ಆಫ್ ಮೈಸೂರು ಕಾಂಗ್ರೆಸ್ ವಾಸ್ ಹೆಲ್ಡ್ ಅಟ್. 86ಗೆ ಆನ್ಸರ್ ಬಂದು ಆಪ್ಷನ್ 4 ಶಿವಪುರ. ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್. 87ಗೆ ಆನ್ಸರ್ ಬಂದು ಆಪ್ಷನ್ 3 ನ್ಯಾಷನಲ್ ಪಂಚಾಯತ್ ಡೇ ಏಪ್ರಿಲ್ 24th. 88th ಕ್ವಶನ್. ದ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್ ಆರ್ ಎಲೆಕ್ಟೆಡ್ ಫಾರ್ ದ ಟರ್ಮ್ ಆಫ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 30 ಮಂತ್ಸ್ಗೆ ಇವರು ಎಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ 89th ಕ್ವಶನ್. ಹೂ ಕಾಂಟ್ರಿಬ್ಯೂಟ್ಸ್ ಫೈನಾನ್ಸ್ ಕಮಿಷನ್ ಟು ರಿವ್ಯೂ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಪಂಚಾಯತ್? ಯಾರು ಈ ಪಂಚಾಯತ್ದು ಫೈನಾನ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ? ಯಾರು ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದರೆ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಗವರ್ನರ್ ಅವರು ಫೈನಾನ್ಸ್ ಕಮಿಷನ್ನ ಸ್ಥಾಪನೆ ಮಾಡ್ತಾರೆ, ಪಂಚಾಯತ್ ರಾಜ್ದು ಫೈನಾನ್ಸ್ ಪೊಸಿಷನ್ನ. 90th ಕ್ವಶನ್. ವಿಚ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಸ್ಟ್ರಿಬ್ಯೂಟ್ಸ್ ಪವರ್ ಬಿಟ್ವೀನ್ ಸ್ಟೇಟ್ಸ್ ಆ್ಯಂಡ್ ದಿ ಪಂಚಾಯತ್ಸ್? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. 11th ಶೆಡ್ಯೂಲ್ ಏನು ಹೇಳುತ್ತೆ ಅಂದರೆ ಪಂಚಾಯತ್ ರಾಜ್ ಬಗ್ಗೆ ಇರುತ್ತೆ. ಇದು ಸ್ಟೇಟ್ ಲೆಜಿಸ್ಲೇಟಿವ್ ಮತ್ತು ಪಂಚಾಯತ್ ಅವರಿಬ್ಬರ ಮಧ್ಯೆ ಪವರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ನೆಕ್ಸ್ಟ್ 91st ಕ್ವಶನ್. ದಿ ಲೋಕಾಯುಕ್ತ ಆ್ಯಂಡ್ ದಿ ಲೋಕಾಯುಕ್ತ ಆರ್ ಅಪಾಯಿಂಟೆಡ್ ಬೈ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಅವರು ಗವರ್ನರು ಅವ್ರನ್ನ ನೇಮಕಾತಿ ಮಾಡ್ತಾರೆ. ನೆಕ್ಸ್ಟ್ 92nd ಕ್ವಶನ್. ಇದು ಮೆಂಟಲ್ ಅಬಿಲಿಟಿ ಆಗಿರುತ್ತೆ. ಇದು ನೀವು ಸಾಲ್ವ್ ಮಾಡಿ. ನಾನು ಇಲ್ಲಿ ಉತ್ತರಗಳನ್ನ ಇಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ 91ಸ್ಟ್ಗೆ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ಅನಿಸುತ್ತೆ. ನೀವು ಸಾಲ್ವ್ ಮಾಡಿ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಮುಂದಿನ ದಿವಸದಲ್ಲಿ ನಾವು ಈ ಮೆಂಟಲ್ ಅಬಿಲಿಟಿನೂ ಸಪ್ರೇಟ್ ವೀಡಿಯೋ ಆಗಿ ಮಾಡೋಣ. 93rd ಕ್ವಶನ್ನು. ಇದು ಮೆಂಟಲ್ ಅಬಿಲಿಟಿನೇ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಬರುತ್ತೆ. ಪರ್ಸೆಂಟೇಜ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ 94th ರೇಷಿಯೋ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಆಗಿರುತ್ತೆ, 4:5. ನೆಕ್ಸ್ಟ್ 95th ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಆಗಿರುತ್ತೆ.
ಸಾಲ್ವ್ ಮಾಡಿ. ಈ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿದಾಗ ನಿಮಗೆ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಇದೇ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿ ಬೇರೆ ಮೆಂಟಲ್ ಸೀರೀಸ್ನೇ ಮಾಡೋಣ. 96 ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಆರೆಂಜ್ ಆಗಿರುತ್ತೆ. 97 ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಆಗುತ್ತೆ 60. 98 ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ 6. ನೆಕ್ಸ್ಟ್ 99ಗೆ ಆಪ್ಷನ್ 3 ಆಗಿರುತ್ತೆ 80%. ಇದು 100ಗೆ ಗ್ರೇಸ್ ಕೊಟ್ಟಿದ್ದಾರೆ. ಇಲ್ಲಿಗೆ ನಾವು ಸಾಲ್ವ್ ಮಾಡ್ತಿದ್ದಂಥ BMTC ಕಂಡಕ್ಟರ್ದು 100 ಕ್ವಶನ್ಸ್ ಮುಗಿದಿದೆ. ನಾನು ಇದ್ರ ನಂತರ ಇದ್ರ ಜೊತೆಗೆ ನಾನು ಕೀ ಆನ್ಸರ್ಸ್ನ ಹಾಕಿರ್ತೀನಿ. ಇಲ್ಲಿ ಕೀ ಆನ್ಸರ್ಸ್ನ ಹಾಕಿದ್ದೀನಿ. ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇನ್ನೊಂದ್ಸತಿ ವೆರಿಫೈ ಮಾಡಿಕೊಡಿ. ಜಾಸ್ತಿ ಕ್ವಶನ್ಸ್ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಬರುತ್ತೆ ಸಬ್ಜೆಕ್ಟ್ ಮೇಲೆ. ಹಾಗಾಗಿ ನೀವು ಕ್ವಶನ್ಸ್ನ ಸಾಲ್ವ್ ಮಾಡಿ. ನಾನು ಎಲ್ಲ ಕ್ವಶನ್ ಪೇಪರ್ನು ಇದರ ಮೇಲೆ ಪ್ರತಿದಿನ ಒಂದೊಂದಾಗಿ ಸೀರೀಸ್ ಬಿಟ್ಕೊಂಡು ಬರ್ತೀನಿ. ಹಾಗಾಗಿ ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ಮೇಲೆ ಪ್ರತಿದಿನ ಒಂದೊಂದು ವೀಡಿಯೋ ಬಂದೇ ಬರುತ್ತೆ. ಇದು ಕೀ ಆನ್ಸರ್ ಇದೆ ನೋಡಿ, ಒಂದು ಸೆಕೆಂಡ್. BMTC ಕಂಡಕ್ಟರ್ ಸೆಪ್ಟೆಂಬರ್ 1 ನಡೆದಂಥ 2024 ಕಂಡಕ್ಟರ್ ಪೋಸ್ಟ್ದು. ಇದು ನಾನ್ HK ಆಗಿರುತ್ತೆ. ನೆಕ್ಸ್ಟು HK ಪೇಪರ್ನ ಸಾಲ್ವ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಕ್ವಿನಾಕ್ಸ್ ಅಂತ ನಮ್ಮ ಚಾನಲ್ ಹೆಸರು. ಥ್ಯಾಂಕ್ ಯು.